ಬರುತ್ತೆ, ಅದು ಅಧಿಕಾರದ ಮದ ಆಗಿತ್ತಾ ಅಥವಾ ಅನಿವಾರ್ಯತೆ ಆಗಿತ್ತಾ ಲಾಲು ಪ್ರಸಾದ್? ಮದ ಅಂತಲ್ಲ, ನನಗನ್ಸುತ್ತೆ ಆ ರೀತಿಯ ಆಡಳಿತದ ಅನುಭವವೇ ಇರಲಿಲ್ಲ. ಲಾಲು ಪ್ರಸಾದ್ ಯಾದವ್ ಏನು ಅಂದರೆ ನೋಡಿ, ಲಾಲು ಪುತ್ರಿಯ ಮದುವೆ ಇತ್ತು, ಇದನ್ನೆಲ್ಲ ಲಾಲುನೇ ಮಾಡಿಸ್ತಿದ್ರು ಅಂತ ಹೇಳಲ್ಲ. ಬಟ್ ಕುಟುಂಬದ ಪ್ರಭಾವ ಇಷ್ಟು ದೊಡ್ಡ ಮಟ್ಟದಲ್ಲಿತ್ತು ಅಂದರೆ ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆ ಇತ್ತು. ನೀವು ತುಂಬ ಜನ ಕೇಳ್ತಾರೆ ನನಗೆ ಯಾವ ಪುಸ್ತಕ ಓದಬೇಕು ಅಂತ, ಅದಕ್ಕೆ ಪುಸ್ತಕದ ಹೆಸರು ಹೇಳ್ತೀನಿ. ಸಂಕರ್ಷಣ್ ಠಾಕೂರ್ ಲಾಲು ಪ್ರಸಾದ್ ಯಾದವ್ ಬಗ್ಗೆ ಒಂದು ಚಂದ ಪುಸ್ತಕ ಬರೆದಿದ್ದಾರೆ, ಅದನ್ನು ಓದಿ. ಅವರ ಪುಸ್ತಕದಲ್ಲಿ ಏನು ಬರೀತಾರೆ, ಲಾಲು ಪುತ್ರಿಯ ಮದುವೆ ಇತ್ತು, ಸುಭಾಷ್ ಯಾದವ್ ಮತ್ತು ಸಾಧು ಯಾದವ್ ಅವರಿಗೆ ಬರೋ ಗೆಸ್ಟ್ಗಳಿರ್ತಾರಲ್ಲ, ಅಂದರೆ ನಿಮಗೆ ಬೀಗರು ಬರ್ತಾರಲ್ಲ, ಬೀಗರನ್ನು ಹೆಂಗೆ ಕರ್ಕೊಂಡ್ಬರ್ಬೇಕು? ಶೋರೂಮ್ನಲ್ಲಿರ್ತಕ್ಕಂಥ ಈಗ ಎಸ್ ಯು ವಿಗಳೆಲ್ಲ ಬಂದಿವೆ, ಆಗ ಆ ಹೈ ಎಂಡ್ ಕಾರ್ಗಳನ್ನು ಶೋರೂಮಿಂದ ಹೊರಗೆ ತರಿಸಿ ಬೀಗರಿಗೆ ಕಳಿಸಿ ಮದುವೆ ಮುಗಿಸಿ ವಾಪಸ್ ಶೋರೂಮ್ ತೊಗೊಂಡೋಗಿ ಅಂತ ಹೇಳಿದರು. ಮತ್ತು ಸೇಲ್ ಮಾಡೋದು. ಹಾಂ, ಯಾವುದಾದ್ರೂ ಒಂದು ಲ್ಯಾಂಡ್ನಲ್ಲಿ ಒಂದು ಲ್ಯಾಂಡ್ ಇದೆ, ಒಂದು ಒಳ್ಳೆ ಹೋಟೆಲ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಧಾಬಾ, ಅಲ್ಲಿ ಹೋದರೆ ಆ ಧಾಬಾ ನಮ್ಗೆ ಕೊಡಿ ಅಂತ. ಯು ಜಸ್ಟ್ ಇಮ್ಯಾಜಿನ್. ಆ ಕಾರಣದಿಂದ ಅದೊಂದು ಆಮೇಲೆ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಯಾದವರು ಬಿಟ್ಟರೆ ಉಳಿದ ಜಾತಿ ಸಮುದಾಯಗಳ ಒಂದು ಪೂಚ್ತಾಚ್ ಅಂತ ಇರುತ್ತಲ್ಲ, ಅಂದರೆ ಅವರು ಒಂದು ವಿಚಾರ ಪೂಸ್ ಮಾಡುವಂಥ ಒಂದಿರುತ್ತಲ್ಲ, ಅದಿರಲೇ ಇಲ್ಲ. ಪೊಲಿಟಿಕಲ್ ಪವರ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ಪೋಸ್ಟ್ 95 ಹೇಳ್ತಾ ಇದ್ದೀನಿ ನಾನು. ಪೋಸ್ಟ್ 95 ನಂತರ ಲಾಲು ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಜೈಲಿಗೆ ಹೋಗ್ತಾರೆ, ರಾಬಡಿ ದೇವಿ ಬರ್ತಾರೆ. ರಾಬಡಿ ದೇವಿ ಬಂದ ಮೇಲಂತರೂ ಪೂರ್ತಿ ಅವ್ರು ತಮ್ಮಂದ್ರೆ ಅಧಿಕಾರವನ್ನು ನಡೆಸಿದ್ರು. ಈಗ ದೂರ ಇದ್ದಾರೆ ಅವರು, ಬೇಡಿ, ತಮ್ಮಂದ್ರೆ ಅಧಿಕಾರವನ್ನು ನಡೆಸಿದರು. ನೀವು ಯೋಚನೆ ನೋಡಿ, ಯಾವಾಗಲೂ ರಾಜಕಾರಣಿಗಳಿಗೆ ಶತ್ರು ಅವರ ಕುಟುಂಬ. ಅನೇಕರು ಅಂದ್ಕೊಳ್ತಾರೆ ನಮ್ಮ ಕುಟುಂಬ ನಮ್ಮ ಸಾಮರ್ಥ್ಯ ಅಂತ. ಕುಟುಂಬವೇ ಶತ್ರು ಮೊದಲಾಗೋದು. ಏನಾಯ್ತು ಮುಲಾಯಂ ಸಿಂಗ್ ಯಾದವ್ ಕುಟುಂಬದಲ್ಲಿ, ಏನಾಗ್ತಾ ಇದೆ ಇವತ್ತು ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ? ಒಬ್ಬ ಮಗ ಹೊರಗೆ ಬೀಳ್ತಾನೆ, ಇನ್ನೊಬ್ಬ ಮಗ. ಅಂದರೆ ಆ ಜಂಗಲ್ ರಾಜ್ನ ನೆನಪು ಬಿಹಾರದಲ್ಲಿ ಇನ್ನೂ ಕೂಡ ಮಾಸಿಲ್ಲ. ಅಂದರೆ ಹಳೆಯ ಆ ಆಡಳಿತಕ್ಕೆ ಇನ್ನೂ ಕಂದಾಯ ಕಟ್ತಾ ಇದ್ದಾರೆ ಆರ್ ಜೆ ಡಿ ಅವರು. ನ್ಯಾಚುರಲ್. ನೀವು ನಿನ್ನೆಯ ನೀವು ಆ ಓಟ್ ಪ್ರತಿಶತ ಹಾಕಂತೇಳಿ ನಾನು ಹೇಳ್ತೀನಿ. ಈಗ ನಿನ್ನೆಯ ಓಟ್ ಶೇರ್ ತೆಗೆದು ನೋಡಿ. ದಿಸ್ ಹ್ಯಾಪನ್ ವಿತ್ ಮಾಯಾವತಿ ಆಲ್ಸೋ. ನಾನು ಇದು ಬರೀ ಜಂಗಲ್ ರಾಜಕಾರಣದಿಂದ ಆಗತ್ತೆ ಅಂತ ಅನ್ನಲ್ಲ, ಇದಕ್ಕೊಂದು ಪ್ರಿಜುಡೈಸ್ ಮೈಂಡು ಇರುತ್ತೆ ಮಾಯಾವತಿದ ದೃಷ್ಟಿಯಲ್ಲಿ. ಈಗ ಏನಾಗ್ತಾ ಇದೆ ಬಿಹಾರದಲ್ಲಿ ಕಳೆದ 20 ವರ್ಷದ ರಾಜಕಾರಣದಲ್ಲಿ? ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಇಲ್ಲ ಲಾಲು ಡೆಸಿಮೇಟ್ ಆಗಿದ್ದಾರೆ ಅಂತಾರೆ, ಬಟ್ ಲಾಲು ಅವರ ವೋಟ್ ಶೇರ್ ಎಷ್ಟಿದೆ? ಇಟ್ ಈಸ್ ಆಲ್ವೇಸ್ ಅರೌಂಡ್ 37%. ಬಟ್ ದಟ್ ಈಸ್ ಅ ಸ್ಟ್ರೆಂತ್ ಆಫ್ ಲಾಲು ಪ್ರಸಾದ್ ಯಾದವ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಬಟ್ ಆ 37% ಕ್ರಾಸ್ ಮಾಡೋಕ್ಕಾಗ್ತದೆ ನೋಡಿ. ರಾಜಕಾರಣ ಅಂದ್ರೇನು? ಇಟ್ಸ್ ಪ್ಲಸ್ ಆರ್ ಮಲ್ಟಿಪ್ಲಿಕೇಶನ್. ಲಾಲು ಪ್ರಸಾದ್ ಯಾದವ್ರಿಗೆ ಇರ್ತಕ್ಕಂಥ ಅಡೆತಡೆ ಏನು? MY ಕಾಂಬಿನೇಷನ್ ಸಾಲಿಡ್ಲಿ ಬಿಹೈಂಡ್ ಇದೆ. ನನಗನ್ಸುತ್ತೆ ಮುಸಲ್ಮಾನರು ಹೆಚ್ಚು ಪರ್ಸೆಂಟೇಜ್ ಬರ್ತಾ ಇದೆ. ಇಲ್ಲ, ನೀವು ಕೇಳ್ತಾ ಇರೋದು ಪರ್ಟಿಕ್ಯುಲರ್ ನಿನ್ನ ಫಲಿತಾಂಶದ ಪರ್ಸೆಂಟೇಜ್ ನೀವು ಹಾಕೋದಾದ್ರೆ ಬರುತ್ತೆ. 37% ಕಳೆದ ಬಾರಿ ಇತ್ತು, 37.1% ಮಹಾಗಠಬಂಧನ್. ನಿನ್ನ 38% ಆಗಿದೆ. VIP ಜೊತೆಗೆ ಬಂದರು, 2% ವೋಟ್ ಇತ್ತು, ಅವರು 1% ಕಳ್ಕೊಂಡು 38% ಆಗಿದೆ. ನೀವು ಒಂದು ಚುನಾವಣೆಯಲ್ಲಿ ಬೈಪೋಲಾರ್ ಕಾಂಟೆಸ್ಟ್ನಲ್ಲಿ ನೀವೊಂದು ಚುನಾವಣೆ ಗೆಲ್ಲಬೇಕಂದ್ರೆ ಮಿನಿಮಮ್ ನಿಮಗೆ 47-48% ವೋಟ್ ಬೇಕು. ಯಾಕಂದರೆ ಇತರರು ಒಂದು 4-5% ತೆಗೆದುಕೊಂಡ್ರು, ಇನ್ನೊಂದು ಪಾರ್ಟಿ ನಿಮಗೊಂದು 41-42% ತೆಗೆದುಕೊಳ್ಳುತ್ತೆ ಅಂದ್ಕೊಳ್ಳೋಣ. ಸೊ ನಿಮಗೆ ಬೈಪೋಲಾರ್ ಕಾಂಟೆಕ್ಸ್ಟ್ನಲ್ಲಿ ನೀವು 47-48% ತೊಗೊಂಡ್ರೆ ಗೆಲ್ತೀರಾ. ಟ್ರ್ಯಾಂಗ್ಯುಲರ್ ಕಾಂಟೆಸ್ಟಲ್ಲಿ 40% ತೆಗೆದುಕೊಂಡ್ರೆ ಗೆಲ್ತೀರಾ. ಮಹಾಗಠಬಂಧನ್ ಪ್ರತಿಯೊಂದು ಕ್ಷೇತ್ರದಲ್ಲಿ 37-38 ದಾಟ್ತಾ ಇಲ್ಲ. ಯಾಕೆ? ಅದರ್ ಸೋಷಿಯಲ್ ಕಾಂಬಿನೇಷನ್ಸ್ ಹತ್ರ ಬರುತ್ತೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನನ್ನ ಕಾನೂನು ಸುವ್ಯವಸ್ಥೆ ಮತ್ತು ಜಂಗಲ್ ರಾಜಿನ ವಿಚಾರಕ್ಕೆ ಪರ್ಟಿಕ್ಯುಲರ್ ಆಗಿ ಕೇಳಬೇಕು ಅಂತಾದ್ರೆ, ಆ ನಂತರ 2 ಅವಕಾಶ ನಿತೀಶ್ ಕುಮಾರ್ ಅವರ ಕಾರಣಕ್ಕಾಗಿ RJDಗೆ ಸಿಕ್ತು ಅಧಿಕಾರದ ಭಾಗವಾಗೋದಕ್ಕೆ 2005ರ ನಂತರ. ತಿದ್ದುಕೊಂಡಿದ್ರಾ ಅನ್ನೋದು ಪ್ರಶ್ನೆ. ಅಲ್ಲ, ಪ್ರಶ್ನೆ ತಿದ್ದುಕೊಳ್ಳೋದಲ್ಲ. ಈಗ ನಿತೀಶ್ ಕುಮಾರ್ ಯಾಕೆ 2 ಬಾರಿ ಮಹಾಗಠಬಂಧನ ನೀವು ಹೇಳಿದ ಪರ್ಸೆಂಟೇಜ್ ಬರ್ತಾ ಇದೆ ನೋಡಿ. ಕಳೆದ ಬಾರಿ NDA ವಾಸ್ 37.78% ಸಮಥಿಂಗ್. 0.1 ವಾಸ್ ದ ಡಿಫರೆನ್ಸ್ ಅಲ್ವಾ? 12,000 ಮತಗಳ ಅಂತರ ಮಹಾಗಠಬಂಧನ್ಗೂ NDAಗಿತ್ತು. ಅದರಲ್ಲಿ 6% ಚಿರಾಗ್ ಪಾಸ್ವಾನ್ ಹೊರಗಿದ್ರು. ಅದನ್ನು ಸೇರಿಸಿ 37 + 6 ಅಲ್ವಾ, 43%. ಅಡಿಷನಲ್ 5% ಪಾಸಿಟಿವ್ ವೋಟ್ NDAಗಿದೆ ಸರ್.
ಅಡಿಷ್ನಲ್ 5% ಪಾಸಿಟಿವ್ ವೋಟ್ ಇದೆ. ಮಹಾಗಠಬಂಧನ್ ಎಲ್ಲಿಗೆ ಸೀಮಿತತೆ ಆಗಿದೆ? ಮಹಾಗಠಬಂಧನದಲ್ಲಿ ತೇಜಸ್ವಿ RJD ಕಾಂಗ್ರೆಸ್ ಜೊತೆಗೆ ಮಾರ್ಕ್ಸ್ವಾದಿ ಬಂದರು, ಭಾಕಪ ಬಂತು, ಅದರ ಜೊತೆಗೆ VIP ಬಂತು, ಮುಖೇಶ್ ಸಾಹ್ನಿ ಬಂದರು. ಯಾಕೆ ಮುಖೇಶ್ ಸಾಹ್ನಿ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು? ಯಾದವ ಮುಸ್ಲಿಂ ಹೊರತುಪಡಿಸಿ ಉಳಿದವರು ಯಾರಾದರೂ ಒಳಗಡೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಅಲ್ಲಿಗೆ ಅದು ಸೀಮಿತ ಆಗಿದೆ. ಬೇರೆ ಸಮುದಾಯಗಳು ಈಗ ಕೊಯ್ರಿ, ಕುಶ್ವಾಹ, ಕುರ್ಮಿ, ತೇಲಿ, ಗಂಗೋಡಿಯಾ, ಹಲ್ವಾಯಿ, ಕೇವ್, ಬಿಂಡ್ ಈ ಸಮುದಾಯಗಳಿವೆ ಅಲ್ಲ ಅಲ್ಲಿ. ಆ ಸಮುದಾಯಗಳ ಓಟ್ಗಳು ಯಾಕೆ ಬರ್ತಾ ಇಲ್ಲ? EBC ಓಟ್ಗಳು ಯಾಕೆ ಬರ್ತಾ ಇಲ್ಲ? ಈಗ ಪ್ರಶಾಂತ್ ಅಂತವ್ರೆ, ನಾನು ಒಂದು ಪ್ರಶ್ನೆ ಅಂದರೆ ನಾನು ಬರೀ ಜಂಗಲ್ ರಾಜ್ ಇನ್ ದ ಸೆನ್ಸ್ ರಕ್ಷತ್, ಯಾವಾಗಲೂ ನಾವು ಜಂಗಲ್ ರಾಜ್ ಅಂದ ತಕ್ಷಣ ಬರೀ ಕಾನೂನು ಸುವ್ಯವಸ್ಥೆ ಇರಲ್ಲ ಅಲ್ಲಿ. ಅಲ್ಲಿ ಜಾತಿಯ ದೃಷ್ಟಿಯಿಂದ ಆಗ್ತಕ್ಕಂಥ ಅನಾಹುತಗಳು ಅದಕ್ಕೆ ಅಡಿಷನಲ್. ನಾನು ಆ ಪ್ರಶ್ನೆ ಕೇಳೋದಕ್ಕೆ ಒಂದು ಕಾರಣ ಇದೆ. RJDಗೆ ಮತ್ತೆ 2 ಅವಕಾಶಗಳು ನಿತೀಶ್ ಕುಮಾರ್ ಅವರ ಕಾರಣಕ್ಕಾಗಿ ಸಿಕ್ತು, ಅವರ ರಾಜಕೀಯ ಅನಿವಾರ್ಯತೆಗೋಸ್ಕರ ಸಿಕ್ತು ಅಂತ ಅನ್ಕೊಳ್ಳೋಣ. ಇವರು ಉಪಮುಖ್ಯಮಂತ್ರಿ ಆದರು, ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆದರು. ಆಗ್ಲಾದ್ರೂ ಸರಿ ಮಾಡಿಕೊಂಡಿದ್ರ ತಂದೆಯ ಪರಿಸ್ಥಿತಿಯನ್ನ ಅಥವಾ ತಂದೆ ಟೈಮಲ್ಲಿ ಆಗಿದ್ದಂಥ ತಪ್ಪುಗಳನ್ನ ಅಂತ ಕೇಳಿದ್ರೆ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದನ್ನು ನೋಡಿದೆ ನಾನು. ಹೋಲಿ ಕಾರ್ಯಕ್ರಮದಲ್ಲಿ ತೇಜಸ್ವಿ ಯಾದವ್ ಸ್ಟೇಜಲ್ಲಿ ಇದ್ದಾರೆ, SP ಹತ್ರ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಸೊ ಪರಿಸ್ಥಿತಿ ಸರಿ ಹೋಗಿದೆಯಾ ಅಥವಾ ಮನಸ್ಥಿತಿಗಳು ಸರಿ ಹೋಗಿದೆಯಾ ಅಂತ ನೋಡಿ. ತೇಜಸ್ವಿ ಯಾದವ್, ನಾನು ತೇಜಸ್ವಿ ಯಾದವ್ರನ್ನ ಪರ್ಸ್ನಲಿ 2 ಸಲ ಭೇಟಿ ಕೂಡ ಆಗಿದ್ದೀನಿ, ಅವ್ರ ಪ್ರಚಾರಕ್ಕೂ ಹೋಗಿದ್ದೀನಿ, ಅವ್ರದ್ದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ತೇಜಸ್ವಿ ಯಾದವ್ IPL ಆಡ್ತಾಯಿದ್ರು, ತಂದೆಯ ಉತ್ತರಾಧಿಕಾರತ್ವದ ಕಾರಣದಿಂದ ಪಾಲಿಟಿಕ್ಸಿಗೆ ಬಂದರು. ಬೈ ಆ್ಯಂಡ್ ಲಾರ್ಜ್ ಹೀಸ್ ಎ ಗುಡ್ ಪರ್ಸನ್. ಅಂದರೆ ಮುಲಾಯಮರಿಂದ ಅಖಿಲೇಶ್ ಹೆಂಗೆ ರಿಫೈನ್ಡ್ ಇದ್ದರು ಹಾಗೆ ಲಾಲುಗಿಂತ ತೇಜಸ್ವಿ ಯಾದವ್ ರಿಫೈನ್ಡ್ ಇದ್ದಾರೆ. ಬಟ್ ಅನೇಕ ಬಾರಿ ಏನಾಗುತ್ತೆ, ಕೆಲವೊಂದು ಸಲ ನಿಮ್ಮ ತಂದೆ ಮಾಡಿದ ಪುಣ್ಯ ನಿಮ್ಮ ಜೊತೆಗೆ ಬರುತ್ತೆ, ಕೆಲವೊಂದು ಸಲ ನಿಮ್ಮ ಕುಟುಂಬ ಮಾಡಿದ ಪ್ರಾರಬ್ಧ ನಿಮ್ಮ ಜೊತೆ ಬರುತ್ತೆ ಅಂತಾರೆ. ನಾನು ಪಾಪ ಇದರಲ್ಲಿ ಹೋಗಲ್ಲ, ಪ್ರಾರಬ್ಧ ನಿಮ್ಮ ಜೊತೆ ಬರುತ್ತೆ ಅಂತಾರೆ. ಪ್ರಾಯಶಃ ತೇಜಸ್ವಿ ಯಾದವ್ರನ್ನು ಅದು ಇನ್ನೂ ಕೂಡ ಕಾಡ್ತಾ ಇದೆ. NDA is not fighting with Tejasvi Yadav, it is fighting with the ghost of Lalu Prasad Yadav. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.